ತಮಿಳುನಾಡಿನಲ್ಲಿ ಒಂದು ಭಾರಿ ರಾಜಕೀಯ ಭೂಕಂಪ ಆಗಿದೆ. ವರ್ಷಗಳ ಕಾಲ ಸಿನಿಮಾ ಮೂಲಕ ಜನರ ಹೃದಯ ಗೆದ್ದ ವ್ಯಕ್ತಿ ಈಗ ರಾಜಕೀಯದಲ್ಲೂ ಅದೇ ಸಾಧನೆ ಮಾಡಿದ್ದಾರೆ. ಹೌದು, ವಿಜಯ್ ರವರು ತಮಿಳುನಾಡು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಇದು ಕೇವಲ ಒಂದು ಗೆಲುವಲ್ಲ, ಇದು ಜನರ ಕೋಪ, ಜನರ ಆಶೆ ಮತ್ತು ಬದಲಾವಣೆಯ ಸಂಕೇತ. ಆದರೆ ಈ ಗೆಲುವಿನ ಹಿಂದೆ ಇರುವ ನಿಜವಾದ ಕಾರಣವೇನು ಮತ್ತು ಈಗ ವಿಜಯ್ ಮುಂದೆ ಇರುವ ಸವಾಲುಗಳು ಯಾವುವು? ವಿಜಯ್ ಒಂದು ಹೆಸರು, ಒಂದು ಬ್ರ್ಯಾಂಡ್, ಒಂದು ಪ್ರಭಾವ. ಸಿನಿಮಾದಲ್ಲಿ ಮಾತ್ರ ಅಲ್ಲ, ಅವರು ಡೈಲಾಗ್ಗಳು ಕೂಡ ಜನರ ಜೀವನದಲ್ಲಿ ಪರಿಣಾಮ ಬೀರಿವೆ. ಆದರೆ ಅವರು ಒಂದು ಸಮಯದಲ್ಲಿ ಅವರು ಅರಿತುಕೊಂಡು ಜನರಿಗೆ ಕೇವಲ ಎಂಟರ್ಟೈನ್ ಮಾಡೋದು ಸಾಕಾಗುವುದಿಲ್ಲ. ಅವರು ಬದುಕನ್ನು ಬದಲಾಯಿಸಬೇಕು ಎಂದು ಅದಕ್ಕಾಗಿ ಅವರು ರಾಜಕೀಯಕ್ಕೆ ಕಾಲಿಟ್ಟರು ಮತ್ತು ತಮ್ಮದೇ ಪಕ್ಷ ಟಿವಿಕೆ ಅನ್ನು ಸ್ಥಾಪಿಸಿದರು. ಇದು ಸಾಮಾನ್ಯ ನಿರ್ಧಾರವಲ್ಲ, ಇದು ಒಂದು ರಿಸ್ಕ್, ಆದರೆ ದೊಡ್ಡ ಗುರಿಗಾಗಿ ತೆಗೆದುಕೊಂಡ ನಿರ್ಧಾರ. ಆದರೆ ವಿಜಯಕ್ಕೆ ವಿಭಿನ್ನ. ಅವರು ಜನರನ್ನು ಫ್ಯಾನ್ಸ್ ಎಂದು ನೋಡುವುದಿಲ್ಲ, ಪೀಪಲ್ ಎಂದು ನೋಡುತ್ತಾರೆ. ಅವರು ಕೇವಲ ಮಾತು ಕೊಡುವುದಿಲ್ಲ, ಅವರು ನಂಬಿಕೆ ಕೊಡುತ್ತಾರೆ. ಇದು ಒಂದು ನಟನ ಗೆಲುವಲ್ಲ, ಇದು ಒಂದು ನಾಯಕನ ಹುಟ್ಟು. ಅವರು ಯಾಕೆ ವಿಜಯನ ಆರಿಸಿದ್ರು ಗೊತ್ತಾ? ಅವರು ಹೊಸ ಮುಖ, ಕ್ಲೀನ್ ಇಮೇಜ್, ಜನರ ಜೊತೆ ಸಂಪರ್ಕ, ಯುವಕರಿಗೆ ಸ್ಫೂರ್ತಿ. ಇದು ಒಂದು ವೇವ್, ಒಂದು ಮೂವ್ಮೆಂಟ್ ಆಗಿತ್ತು. ಭಾರತದಲ್ಲಿ ಹಲವಾರು ಸಿನಿಮಾ ನಟರು ರಾಜಕೀಯಕ್ಕೆ ಬಂದಿದ್ದರು, ಆದರೆ ಎಲ್ಲರೂ ಯಶಸ್ವಿಯಾಗಲಿಲ್ಲ. ಆದರೆ ವಿಜಯಕ್ಕೆ ವಿಭಿನ್ನ. ಅವರು ಜನರನ್ನು ಫ್ಯಾನ್ಸ್ ಎಂದು ನೋಡುವುದಿಲ್ಲ, ಪೀಪಲ್ ಎಂದು ನೋಡುತ್ತಾರೆ. ಅವರು ಕೇವಲ ಮಾತು ಕೊಡುವುದಿಲ್ಲ, ಅವರು ನಂಬಿಕೆ ಕೊಡುತ್ತಾರೆ. ಇದು ಒಂದು ನಟನ ಗೆಲುವಲ್ಲ, ಇದು ಒಂದು ನಾಯಕನ ಹುಟ್ಟು. ಗೆಲ್ಲುವುದು ಸುಲಭ, ಆದರೆ ಆಡಳಿತ ನಡೆಸುವುದು ಕಷ್ಟ. ಇದೀಗ ವಿಜಯ್ ಏನು ಮಾಡಬೇಕು? ಉದ್ಯೋಗ ಸೃಷ್ಟಿ. ಯುವಕರು ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೆ, ಅವರಿಗೆ ಅವಕಾಶವನ್ನು ಸೃಷ್ಟಿಸಬೇಕು. ಶಿಕ್ಷಣ ಸುಧಾರಣೆ. ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳನ್ನು ಅಭಿವೃದ್ಧಿಗೊಳಿಸಬೇಕು. ಭ್ರಷ್ಟಾಚಾರ ನಿಯಂತ್ರಣ. ಜನರು ಈಗ ಶುದ್ಧ ಆಡಳಿತ ಬಯಸುತ್ತಿದ್ದಾರೆ. ರೈತರ ಸಮಸ್ಯೆ. ರೈತರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡಬೇಕು. ಮಹಿಳಾ ಸುರಕ್ಷತೆ. ಮಹಿಳೆಯರು ಸುರಕ್ಷಿತವಾಗಿ ಬದುಕುವ ವಾತಾವರಣ ಸೃಷ್ಟಿಸಬೇಕು. ರಾಜಕೀಯ ಒಂದು ಯುದ್ಧ ಭೂಮಿ. ವಿಜಯ್ ಮುಂದೆ ದೊಡ್ಡ ಸವಾಲುಗಳಿವೆ. ಅನುಭವದ ಕೊರತೆ, ವಿರೋಧ ಪಕ್ಷದ ಒತ್ತಡ, ಜನರ ಹೆಚ್ಚಾದ ನಿರೀಕ್ಷೆ. ಒಂದು ತಪ್ಪು ನಿರ್ಧಾರ ದೊಡ್ಡ ಪರಿಣಾಮ ಬೀರುತ್ತದೆ, ಆದರೆ ಅವರಿಗೆ ಜನರ ಬೆಂಬಲವಿದೆ. ಇದು ಕೇವಲ ಒಂದು ಚುನಾವಣಾ ಗೆಲುವಲ್ಲ, ಇದು ಹೊಸ ರಾಜಕೀಯ ಅಧ್ಯಾಯದ ಆರಂಭ. ವಿಜಯ್ ಯಶಸ್ವಿಯಾಗ್ತಾರಾ ಅಥವಾ ಇದು ಕೇವಲ ಒಂದು ಅಲೆಯಾಗಿ ಮುಗಿಯುತ್ತಾ? ಇದನ್ನು ಸಮಯವೇ ತೋರಿಸಬೇಕು.